ಎಲ್ಲ ಮಾಸ್ಟರ್ಸ್ಗೆ ಆತ್ಮವಂದನೆಗಳು. ಇವತ್ತು 49ನೇ ದಿನ ಮಾಸ್ಟರ್ಸ್. ಸೊ ಯಾರೆಲ್ಲ ಝೂಮಲ್ಲಿ ಜಾಯ್ನ್ ಆಗಿದ್ದೀರೋ, ಯೂಟ್ಯೂಬಲ್ಲಿ ಜಾಯ್ನ್ ಆಗಿರೋಂಥ ಮಾಸ್ಟರ್ಸ್ಗೆ ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ವತಿಯಿಂದ ಆತ್ಮೀಯ ಸ್ವಾಗತ ಮಾಸ್ಟರ್ಸ್. ಇವತ್ತು ಈ 49ನೇ ದಿನದ ಸೆಷನ್ಗೆ ಪ್ರಾರಂಭ ಮಾಡೋಕ್ ಮುಂಚೆ ನಮ್ಮೆಲ್ಲರ ಪ್ರೀತಿ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಆತ್ಮವಂದನೆಯನ್ನ ಸಲ್ಲಿಸುತ್ತಾ, ಹಾಗೆ ನಮ್ಮ ಗುರುಗಳಾದ ಸುರೇಂದ್ರ ಕುಮಾರ್ ಸರ್ ಅವರಿಗೂ ಆತ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಸೆಷನ್ ಅನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಸೊ ವೆಲ್ಕಮ್ ಟು ಯು ಸರ್, ಓವರ್ ಟು ಯು. ಮೇಡಮ್ ಇಯರ್ ಏನೋ ಬರ್ತಾ ಇದೆ ಮೆಸೇಜ್. ಆಡಿಯೋ ದ ಕಂಟೆಂಟ್ ಆಫ್ ದಿಸ್ ಮೀಟಿಂಗ್ ಇಸ್ ಬೀಯಿಂಗ್ ಸೆಂಟ್ ಟು ಸರ್, ಆಡಿಯೋ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಹಲೋ ಮಾಸ್ಟರ್ಸ್, ನಮಗೆ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆಯಲ್ಲ? ನನಗೆ ಕೇಳಿಸ್ತಾ ಇದೆ. ಕ್ಲಿಯರ್ ಇದೆ, ನಿಮ್ ವಾಯ್ಸ್ ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಇದೆಯಾ? ಸರ್, ಈ ಮೆಸೇಜ್ ರೆಗ್ಯುಲರ್ ಆಗಿ ಬರ್ತಾ ಇದೆ. ದಿ ಕಂಟೆಂಟ್ ಅಂತ ನೀವು ಓದಿದ್ರಲ್ಲ, ಸೋ ಮೆನಿ ಟೈಮ್ಸ್ ಎವ್ರಿ ಡೇ ಇಟ್ ಇಸ್ ಕಮಿಂಗ್. ಇದು ರೈಟ್ ಆರ್ ರಾಂಗ್? ನಾನು ಇವಾಗ ಲ್ಯಾಪ್ಟಾಪ್ ಇವತ್ತೇ ಯೂಸ್ ಮಾಡ್ತಾ ಇರೋದು, ನಿನ್ನೆನಿಂದ. ಓಕೆ. ದ ಕಂಟೆಂಟ್ ಆಫ್ ದಿಸ್ ಮೀಟಿಂಗ್ ಈಸ್ ಬೀಯಿಂಗ್ ಸೆಂಟ್ ಟು ಎ ಥರ್ಡ್ ಪಾರ್ಟಿ ಅಂತಾರೆ. ಏನು? ಎಸ್, ಅದು ಎವ್ರಿ ಡೇ ಇಟ್ ಇಸ್ ಕಮಿಂಗ್, ಎವ್ರಿ ಡೇ. ಓಕೆ ಅಂತ ಹೇಳ್ತೀನಿ ಸರ್. ಓಕೆ ಅಂತ ಹೇಳಿದ್ರೆ ಫುಲ್ ಶಾರ್ಟ್. ನಾನು ಓಕೆ ಅಂತ ಹೇಳ್ತಾ ಇದೀನಿ. ಓಕೆ ಅಂತ ಏನ್, ವಾಟ್ ಆರ್ ವಿ ಲೂಸಿಂಗ್ ಬೈ ದಟ್ ಅಂತ. ಓಕೆ, ನನಗೂ ಗೊತ್ತಿಲ್ಲ. ಅದಕ್ಕೆ ಶಿಲ್ಪಾ ಮೇಡಮ್ ಏನಾದ್ರು ಅರ್ಥ ಆಗುತ್ತೇನೋ ಅಂತ. ಮೇಡಮ್, ಇದು ಲೈವ್ ಆನ್ ಮಾಡ್ತೀರಾ ಇವತ್ತು? ಮೇಡಮ್ಗೆ ಏನು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಫೋನ್ ಮಾಡಿ ಹೇಳ್ತೀನಿ. ಯಾಕೆ ಅಲ್ಲೇನು ಪ್ರಾಬ್ಲಮ್ ಆಗಿರ್ಬೇಕಾದ್ರೆ ಮೇಡಮ್ದು? ಮೇಡಮ್ದೇ ಪ್ರಾಬ್ಲಮ್. ಅದೇ ಕಾಲ್ ಮಾಡ್ತಾ ಇದಾರೆ ಅವರು. ಯಾಕೆ The number you have dialed is currently busy. Please try later. ಸೊ ಟುಮಾರೋ 50th ಡೇ, ಗುಡ್ ಡೇ. ಮೈ ಗಾಡ್. ಹಲೋ ಹಲೋ, ಎಲ್ಲಾರು ಕೇಳಿಸ್ತಾ ಇದೆ, ನಿಮ್ಗೆ ಮಾತ್ರ ಕೇಳಿಸ್ತಾ ಇಲ್ಲ. ಇವು ಎಲ್ಲಾರು ಹೇಳಿದಾರೆ, ಈಗ ದೇವರಾಜ್ ಸರ್, ಮಂಜರಿ ಸರ್ ಎಲ್ಲಾರು ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದಾರೆ ಅವರು. ಹೌದು, ವೆರಿ ಕ್ಲಿಯರ್ ಸರ್. ವೆರಿ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತ. ನಿಮ್ದೇ ಪ್ರಾಬ್ಲಮ್ ಲ್ಯಾಪ್ಟಾಪ್. ಈಗ ಇದು ಲೈವ್ ಏನ್ ಆನ್ ಮಾಡ್ತೀರಾ? ಮಾಡಿದೀರಾ? ಸರಿ, ಇಲ್ಲಿ ಏನ್ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ. ಸರಿ, ಓಕೆ. ಓಕೆ, ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮ. ನನಗೆ ವಾಯ್ಸ್ ಬರ್ತಾ ಇದೆ, ಏನೇ ಗೊತ್ತಿಲ್ಲ. ಸೊ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲನೇಗಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತು ಗುರುಮಾತಾ ಸ್ವರ್ಣಮಾಲ ಪತ್ರಿ ಅಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೆ, ಕ್ರಿಸ್ಟಲ್ ವರ್ಲ್ಡ್ಸ್ ಅಲ್ಲಿರೋ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು. ಸೊ ಮಾಸ್ಟರ್ಸ್, ನಾವು ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ವತಿಯಿಂದ 48 ದಿನ ಪ್ರತಿದಿನ ಧ್ಯಾನ, ಸತ್ಸಂಗ, ಸಜ್ಜನ ಸಾಂಗತ್ಯ ಶಿಷ್ಯವಾಗಿ ನಡ್ಸ್ಕೊಂಡು ಬಂದಿದ್ದೀವಿ. ಇವತ್ತು 49ನೇ ದಿನ. ಮ್ಯೂಟ್ ಮಾಡ್ಕೊಳ್ಳಿ ಸರ್, ದೇವರಾಜ್ ಸರ್. ಸೊ ಇವಾಗ 49ನೇ ದಿನ. ಸೊ ಇವತ್ತು ಸ್ವಲ್ಪ ಚೇಂಜ್. ಫಸ್ಟ್ ನಾವು ಸತ್ಸಂಗ ತಿಳ್ಕೊಳ್ಳೋಣ, ಅದಾದ್ಮೇಲೆ ನಾವು ಧ್ಯಾನ, ಆಮೇಲೆ ಸಜ್ಜನ ಸಾಂಗತ್ಯ. ಬ್ರೇಕ್ ದ ಪ್ಯಾಟರ್ನ್ ಎವ್ರಿ ಫ್ರೈಡೆ. ಓಕೆ, ನನ್ಗೆ ಇನ್ನೊಂದು ಕ್ಲಾಸ್ ಇರುತ್ತೆ. ಸೊ ಇವತ್ತು ಏನಂದ್ರೆ ಸಬ್ಜೆಕ್ಟ್ ಸಾಧನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಸಾಧನ?
ನಾವು ಏನಾದ್ರೂ ನಮ್ಮ ಲೈಫಲ್ಲಿ ಅಚೀವ್ ಆಗ್ಬೇಕಂದ್ರೆ ಸಾಧನೆ ಮಾಡ್ಬೇಕು ಮಾಸ್ಟರ್ಸ್. ಏನಾದ್ರೂ ಒಂದು ವಿಷಯ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಒಂದು ಜ್ಞಾನ ಬರಬೇಕಂದ್ರೆ ನಾವು ಅದು ರಿಪೀಟ್ ಮಾಡ್ತಾನೆ ಇರಬೇಕು. ಮಾಡ್ತಾ ಇರೋದು ತಿರ್ಗಾ ರಿಪೀಟ್ ಮಾಡಿದ್ರೆ ಅದರಲ್ಲಿ ಇರೋ ಆ ಅಂತರಾರ್ಥ, ಅದರಲ್ಲಿರೋ ಆ ಜ್ಞಾನ ಅನ್ನೋದು ನಮ್ಗೆ ಬರುತ್ತೆ ಮಾಸ್ಟರ್ಸ್. ಇದು ಹೇಗೆ ಅಂದ್ರೆ ಕೆಲವು ಅದೊಂದು ಸಾಮ್ಯತೆ ಹೇಳ್ತಾರಲ್ಲ, ತಿನಗ ವೇಮು ತೀಯಗ ನೆಂಡುನು ಅಂತಾರೆ. ಅಂದ್ರೆ ತಿಂತಾನೆ ಆ ವೇಮು ತಿಂತಾ ಅದೇನಾಗುತ್ತೆ ಅಂದ್ರೆ ಅದು ಸ್ವೀಟ್ನೆಸ್ ಅನ್ನೋದು ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅನಗ ರಾಗ ಅತಿಶಯ ಎಂಡು ಅಂತ ಹೇಳ್ತಾರೆ. ಸೊ ಆ ಸಾಧನೆ ಮಾಡ್ತಾ ಫಸ್ಟ್ ನಮ್ಗೆ ಏನ್ ಅನ್ಸುತ್ತೆ, ಧ್ಯಾನ ಮಾಡ್ಬೇಕಂದ್ರೆ ಅಪ್ಪ ಕಷ್ಟ ಆಗುತ್ತೆ, 5 ನಿಮಿಷನೂ ಕುತ್ಕೊಳ್ಬೇಕಾಗಲ್ಲ, 3 ನಿಮಿಷನೂ ಕತ್ಕೊಳ್ಬೇಕಾಗಲ್ಲ ಅಂತ ನಾವು ಎಷ್ಟೋ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾವು. ಈವನ್ ನಮ್ಮ ಸ್ಕೂಲ್ಸ್ ಆಗ್ಲಿ, ಕಾಲೇಜಲ್ಲಾಗ್ಲಿ, ಆಫೀಸಲ್ಲಾಗ್ಲಿ, ಜಾಬಲ್ಲಾಗ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಜಾಬ್ ಜಾಯಿನ್ ಆದ ತಕ್ಷಣ ನಮ್ಗೆ ಎಷ್ಟೋ ಕಷ್ಟ ತರ ಅನ್ಸುತ್ತೆ. ಅಲ್ಲ, ಆ ಅಟ್ಮಾಸ್ಫಿಯರ್ ಅರ್ಥ ಆಗೋದಿಲ್ಲ, ಅವ್ರು ಹೇಳೋದು ಅರ್ಥ ಆಗಲ್ಲ, ತುಂಬಾ ನಾವು ಅನ್ಕಂಫರ್ಟಬಲ್ ಆಗಿರ್ತೀವಿ. ಈವನ್ ಸ್ಕೂಲ್ನಿಂದ ಕಾಲೇಜಿಗೆ ಶಿಫ್ಟ್ ಆದ ತಕ್ಷಣ ಅಲ್ಲಿನೂ ಒಂದು ಡಿಫ್ರೆಂಟ್ ಇರುತ್ತೆ. ಅದೇ ಸ್ಕೂಲಲ್ಲಿ 6th ಕ್ಲಾಸ್ನಿಂದ 10th ಕ್ಲಾಸ್ ವರೆಗೂ ಅದೊಂಥರ ಇರುತ್ತೆ. 10th ನಿಂದ ಜಸ್ಟ್ ಮತ್ತೆ ಕಾಲೇಜ್ಗೆ ಹೋದ ತಕ್ಷಣ ಸ್ವಲ್ಪ ಮತ್ತೆ ನಮ್ಗೆ ಆ ಚೇಂಜಸ್ ಡಿಫ್ರೆಂಟ್ ಆಗಿ ಒಂದು ಅನುಭವ ಅನ್ನೋದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅದೇ ಮತ್ತೆ ಕಾಲೇಜ್ನಿಂದ ಮತ್ತೆ ನಾವು ಹೈಯರ್ ಎಜುಕೇಶನ್ ಅಲ್ಲಿ ಚೇಂಜಸ್ ಇರುತ್ತೆ. ಏನಕ್ಕಂದ್ರೆ ಆ ಸಾಧನ ಅನ್ನೋದು ವೆರಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ಸೊ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಪ್ರತಿಯೊಂದಕ್ಕೂ ತಾಳ್ಮೆ ಇರಬೇಕು. ಇವಾಗ ಕೆಲವರು ಚಿಕ್ಕ ವಯಸ್ಸಲ್ಲೇ ನೋಡ್ತಿರ್ತೀರ ನೀವು, ಈ ಮಂಗಲಂ ಬಾಲಕೃಷ್ಣನ ಇದಾರಲ್ಲ, ಅವರು ಚಿಕ್ಕ ವಯಸ್ಸಲ್ಲೇ ಹಿ ಈಸ್ ಏಬಲ್ ಟು ಸ್ಪೀಕ್, ಅಂದ್ರೆ ಆ ಸಂಗೀತ ಅಲ್ಲಿ ಮಾಸ್ಟ್ರಿ ಅನ್ನೋದು ಬಂದಿರುತ್ತೆ. ಅದು ಹೆಂಗ್ ಬಂದಿದೆ ಅವ್ರಿಗೆ? ಅವರು ಹಿಂದಿನ ಜನ್ಮಗಳಲ್ಲೇ he has already practiced ಅದು. ಅದರಿಂದ ಈ ಜನ್ಮದ ಕ್ಯಾರಿ ಫಾರ್ವರ್ಡ್ ಆಗೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಅದನ್ನೋದು he is able to show his performance. ಕೆಲವರು ನೋಡಿ ಡ್ರಾಯಿಂಗ್ಸ್ ಎಲ್ಲ ಅವ್ರಿಗೇನು ಅವ್ರು ಕಾಲೇಜ್ಗೆ ಹೋಗಿರೋದಿಲ್ಲ, ಎಲ್ಲಿ ಪ್ರಾಕ್ಟೀಸ್ ಮಾಡಿರೋದಿಲ್ಲ, ಬಟ್ ಆದ್ರೂ ದೇ ಆರ್ ಏಬಲ್ ಟು ಡ್ರಾ ಎವ್ರಿಥಿಂಗ್. ಅದು ಹೆಂಗೆ ಮಾಡ್ತಾರೆ? ನಾನು ಯಾವಾಗ ಅವ್ರಿಗೆ ಸ್ಪೆಷಲ್ ಕ್ಲಾಸ್ಗೆ ಕಳ್ಸಿಲ್ಲ. ಹೆಂಗೆ ಮಾಡ್ತಾರೆ ಅಂದ್ರೆ ಅದು ಹಿಂದಿನ ಜನ್ಮಗಳಲ್ಲಿ ಆಗಿರೋ ಸ್ಕಿಲ್ಸ್ ಕ್ಯಾರಿ. ಈಗ ನಮ್ಮ ಮಿಸ್ಸೆಸ್ನು ಅಷ್ಟೇ, ಅವ್ರು ಎಲ್ಲಿನೂ ಈ ಡ್ರಾಯಿಂಗ್, ಅದೇ ಇವಾಗ ನಾನು ನೋಡಿದ್ರೆ ನನ್ನ ಫೇಸ್ ಎಲ್ಲ ಡ್ರಾಯಿಂಗ್ ಮಾಡ್ಬಿಡ್ತಾರೆ ಅವರು. ಅವ್ರಿಗೆ ಎಲ್ಲಿ ಪ್ರೊಫೆಷನಲ್ ಆಗಿ ಏನೋ ಎಜುಕೇಶನ್ ಯಾವುದೂ ಆಗಿಲ್ಲ ಅವ್ರಿಗೆ. ಯಾವ ಫೇಸ್ ಆದ್ರೂ ನೋಡ್ಲಿ ಎಕ್ಸಾಕ್ಟ್ ಆಗಿ he is able to draw that. ಸೊ ಆ ಥರ ಈ ಸಾಧನ ಅನ್ನೋದು ವೆರಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ಅಂದ್ರೆ ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ ಆಗ್ಬೇಕಂದ್ರೆ ನಾವು ಯು ಹ್ಯಾವ್ ಟು ಪುಟ್ ದಟ್ ಎಫರ್ಟ್ಸ್, ಸಿನ್ಸಿಯರಿಟಿ ಅಂಡ್ ಸೀರಿಯಸ್ನೆಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್, ಈಗ ಪತ್ರಿಜಿನೇ ತಗೊಂಡ್ರೆ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಎಲ್ಲಿ ಏನ್ ಮಾಡಿದ್ದಾರೆ, ನಮ್ ತರನೇ ವರ್ಕ್ ಮಾಡಿದ್ದಾರೆ, ನಮ್ ತರನೇ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದಾರೆ, ಫರ್ಟಿಲೈಸರ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದಾರೆ ಹಲವಾರು ವರ್ಷ. ಐ ಥಿಂಕ್ 16-17 years ಏನೋ ವರ್ಕ್ ಮಾಡಿದ್ದಾರೆ ಅವರು ಮಾರ್ಕೆಟಿಂಗ್ ಅಲ್ಲಿ. ವರ್ಕ್ ಮಾಡಿದ ಮೇಲೆ ಅವ್ರಿಗೆ ಧ್ಯಾನ ಅನ್ನೋದು ಪರಿಚಯ ಆಯ್ತು.
ಪರಿಚಯ ಆದ ತಕ್ಷಣನೇ ವಿತಿನ್ ಯಾವಾಗ ಅವ್ರು ಕನೆಕ್ಟ್ ಆಗಿದಾರೋ ಇಮಿಡಿಯೇಟ್ಲಿ ಈಸ್ ಏಬಲ್ ಟು ಸ್ಟಾರ್ಟ್. ಅಂದ್ರೆ ಈ ಜಾಸ್ತಿ ಟೈಮ್ ತಗೊಂಡಿಲ್ಲ ಅವರು. ಆ ಕನೆಕ್ಟ್ ಆಗಿದ ತಕ್ಷಣ ವಿತಿನ್ ಎ ಶಾರ್ಟ್ ಸ್ಪ್ಯಾನ್ ಅವ್ರು PSSM ಅನ್ನು ಸೃಷ್ಟಿ ಮಾಡಿ 40 ವರ್ಷ is able to do that ಎಂಟೈರ್ ವರ್ಲ್ಡ್ನೇ ಈ ಮೆಡಿಟೇಷನ್ ಅನ್ನೋ ಸ್ಪ್ರೆಡ್ಗೆ ಮಾಡಕ್ಕೆ ಅವರಿಗೆ ಸಿಕ್ತು. ಅದು ಹೆಂಗ್ ಸಿಕ್ತು? ಅವ್ರು ಏನಾದ್ರು ಒಂದು ಗುರುಕುಲದಲ್ಲಿ ಹೋಗಿ ಮೆಡಿಟೇಷನ್ ಕಲ್ತಿದಾರ, ಇಲ್ಲ ಅಂದ್ರೆ ಏನಾದ್ರು ಈ ಸ್ಪಿರಿಚುವಾಲಿಟಿ ಅಂದ್ರೆ ಎಲ್ಲಿ ಅವ್ರ ಪೇರೆಂಟ್ಸ್ಗೂ ಗೊತ್ತಿಲ್ಲ, ಅವ್ರ ರಿಲೇಟಿವ್ಸ್ಗೂ ಗೊತ್ತಿಲ್ಲ, ಅವ್ರು ಏನು ಈ ತರ ವೇದ ಪಾಠಶಾಲದಲ್ಲಿ ಏನು ಓದಿಲ್ಲ, ನಾರ್ಮಲ್ ನಮ್ಮ ತರನೇ ಕಾಲೇಜ್ ಆ ತರ ಓದಿ. But he got the mastery and he was able to impress the entire world. Lakhs and crores of people impress ಮಾಡಕ್ಕೆ ಎಲ್ಲಿಂದ ಸಿಗ್ತದೆ ಅವ್ರಿಗೆ? He has done this sadhana in the past life. ಅದರಿಂದ ಕನೆಕ್ಟ್ ಆದ್ಮೇಲೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೆ ಹೌ ಈ ಕ್ಯಾನ್ ಬಿಕಮ್ ಅಷ್ಟು ಧ್ಯಾನ ಬಗ್ಗೆ ಮಾತಾಡಿದ್ದಾರೆ ಅವರು. ನಾನು ಹೇಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ನಂದು ಎಕ್ಸಾಂಪಲ್ ಅದು ತಗೊಂಡ್ರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಮೆಡಿಟೇಷನ್ అనేది ಗೊತ್ತಿಲ್ಲ. ನಮ್ಮ ಪೇರೆಂಟ್ಸ್ಗೆ ಗೊತ್ತಿಲ್ಲ, ರಿಲೇಟಿವ್ಸ್ಗೆ ಗೊತ್ತಿಲ್ಲ, ಫ್ರೆಂಡ್ಸ್ಗೆ ಗೊತ್ತಿಲ್ಲ. ನಾನು ಈ ಎಜುಕೇಶನ್ ಅಲ್ಲಿ ಯಾರು ಹೇಳಿಲ್ಲ. 46 years ಹೀಗೆ ನಡೆದಿದ್ದು. ಯಾವಾಗ ನಾನು 46 years ನೆಕ್ಸ್ಟ್ ನಾನು ಕನೆಕ್ಟ್ ಆದ ತಕ್ಷಣ ಒಂದು 4 years ಅಂದ್ರೆ ಅಪ್ ಟು 50 years ವರೆಗೂ ಸ್ವಲ್ಪ ಆ ತರ ಇತ್ತು. ಆಮೇಲೆ ನಾನು ಕನೆಕ್ಟ್ ಆದ್ಮೇಲೆ ಈಗ ಸ್ಟಾಪಿಂಗ್ ಇಲ್ಲ. ಇವಾಗ 56 years ನಂದು, 6 years ಆಯ್ತು. ಯಾರು ಅಂದ್ರೆ ಈ ಸಾಧನ ಅನ್ನೋದು ಆಲ್ರೆಡಿ ನನಗೆ ಹಿಂದಿನ ಜನ್ಮಗಳಲ್ಲೇ ಎಷ್ಟೋ ನಾನು ಈ ಸಾಧನ ಮಾಡಿದ್ದೀನಿ ನಾನು. ಅದರಿಂದ ಈಗ ನಾನು ಈ ಲರ್ನ್ ಮೆಡಿಟೇಷನ್, ಪ್ರಾಕ್ಟೀಸ್ ಮೆಡಿಟೇಷನ್, ಟೀಚ್ ಮೆಡಿಟೇಷನ್ ಅಂಡ್ ಸ್ಪ್ರೆಡ್ ಮೆಡಿಟೇಷನ್ ಅನ್ನೋದ್ರಲ್ಲೇ ನಾನು ಫುಲ್ ಟೈಮ್ ಆಗಿ ಇದರಲ್ಲೇ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ಏನಕ್ಕೆ ಈ ಪಾಯಿಂಟ್ ಬರ್ತಾ ಇದ್ದೀನಿ ಅಂದ್ರೆ, ಯಾವ್ದಾದ್ರೂ ಏನಾದ್ರೂ ಒಂದು ನಾವು ಮಾಸ್ಟ್ರಿ ಸಂಪಾದನೆ ಮಾಡಬೇಕು, ಅದರಲ್ಲಿ ನಾವು ಉನ್ನತ ಸ್ಥಿತಿಗೆ ಬರ್ಬೇಕಂದ್ರೆ ಸಾಧನ ಅನ್ನೋದು ಬಹಳ ಇಂಪಾರ್ಟೆಂಟ್. ಮಾಸ್ಟರ್ಸ್ ಸಪೋಸ್ ಏನಾದ್ರೂ ನೀವು ಒಂದು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇದೆ, ಯು ವಾಂಟ್ ಟು ಬಿಕಮ್ ವರ್ಲ್ಡ್ ನಂಬರ್ 1, ನೀವು ಸಾಧನೆ ಮಾಡಬೇಕು. ಈ ಒಂದು ಸಪೋಸ್ ತಾಯಿಗೆ ಏನಿರುತ್ತೆ ಮನೆಯಲ್ಲಿ, ಮಕ್ಕಳನ್ನ ನೋಡ್ಕೋಬೇಕು ಅಂತ ಇದೆ. ಅದೇ ಆ ಸಾಧನದಲ್ಲೇ ಅವರು, ದಟ್ ಈಸ್ ಅವರ್ ಪರ್ಪಸ್ ಆಫ್ ಲೈಫ್. ಅಲ್ಲಿ ಮಾಸ್ಟ್ರಿ. ಕೆಲವರಿಗೆ ಜಾಬ್ ಅಂದ್ರೆ ಆ ಜಾಬ್ ಮೇಲೆನೆ ಆ ಸಾಧನ ಕರೆಕ್ಟ್ ಆಗಿ ಮಾಡಿದ್ರೆ ಅಲ್ಲಿ ಅದು ಮಾಸ್ಟ್ರಿ ಅನ್ನೋದು ನಮ್ಗೆ ಸಿಗುತ್ತೆ. ಮಾಸ್ಟರ್ ಅಂದ್ರೆ ನಿಮ್ಗೆ ಏನು, ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಯೋಗ ಕರ್ಮಸು ಕೌಶಲಂ ಅಂತಾರೆ. ಅಂದ್ರೆ ನಾವು ಅದು ಕೌಶಲ್ಯ ಅಂದ್ರೆ ಆ ಯೋಗ ಸ್ಥಿತಿಯಲ್ಲಿ ನಾವು ಇದ್ರೆ, ಆ ಕರ್ಮ ಅನ್ನೋದು ಕೌಶಲ್ಯ ಅಂದ್ರೆ ಉನ್ನತ ಸಾಧನ ನಾವು ಮಾಡುವಾಗ ವಿ ರೀಚ್ ದಟ್ ಹೈಯರ್ ಥಿಂಗ್ಸ್. ಈಗ ನಮ್ದೆಲ್ಲ ಈ ಲಕ್ಷ್ಯ ಏನು? ಈಗ ಇಲ್ಲಿರೋರೆಲ್ಲರೂ ಫಾರ್ ಎಕ್ಸಾಂಪಲ್ ನಾವೇ ತಗೊಂಡ್ರೆ, ಅವರ್ ಗೋಲ್ ಇಸ್ ಏನು? ನಮ್ಮ ಲಕ್ಷ್ಯ ಏನು? ಎನ್ಲೈಟನ್ಮೆಂಟ್ ಅಂದ್ರೆ ಏನು? ಎಂಡ್ ಆಫ್ ಸಫರಿಂಗ್ ಅಂದ್ರೆ ಏನು? ಮುಕ್ತಿ, ಮೋಕ್ಷ, ಲಿಬರೇಷನ್ ಫ್ರಮ್ ದ ಅರ್ತ್, ನೋ ಮೋರ್ ಕಮಿಂಗ್ ಟು ದ ಅರ್ತ್. That is the goal. Whether we are aware or not aware, whoever is joining in this Zoom sessions, mainly ನಾವು ಏನಕ್ಕೆ ಬಂದಿದ್ದೀವಿ ಅಂದ್ರೆ, we want to attain the mukti, not enjoyment and entertainment and by products. We are not come here only to be healthy, to wealthy. These are all byproducts. Automatically that will be taken care. But our interest is, we want to live with the truth. Buddham sharanam gacchami, dharmam sharanam gacchami, sangam sharanam gacchami. Buddham means what? Enlightenment.
ಎನ್ಲೈಟನ್ಮೆಂಟ್ ಅಂದ್ರೆ ನಮ್ಮ ಸಾಧನೆ ಹೆಂಗಿರ್ಬೇಕು? ಸಾಧನೆ ಸುಮ್ಮನೆ ಐ ವಾಂಟ್ ಎನ್ಲೈಟನ್ಮೆಂಟ್ ಅಂದ್ರೆ ಹೆಂಗ್ ಬರುತ್ತೆ? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ, ಇದ್ರ ಮೇಲೆನೆ ನೀವು ಹೆಚ್ಚು ಧ್ಯಾಸ ಇಡಬೇಕು. ಸೊ ಸಾಧನ ಅಂದ್ರೆ ಅದು ಹೇಗೆ ಎನ್ಲೈಟನ್ಮೆಂಟ್ ಅನ್ನೋದು ಕೇವಲ ಈಗ ನಾನು ಇವಾಗ ಕ್ಲಾಸ್ ಮಾಡ್ತಾ ಇದ್ದೀನಿ, ಸಾಕಷ್ಟು ಹೇಳ್ತೀನಿ ನಾನು, ಬಟ್ ಮನಸ ವಾಚ ಕರ್ಮಣ ಅಂದ್ರೆ ನಾನು ಇಂಪ್ಲಿಮೆಂಟ್ ಮಾಡ್ಬೇಕೆ. ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಹೇಗೆ ಜೀವಿಸ್ತಾ ಇದ್ದೀನಿ, ಆಚರಣದಲ್ಲಿ ಇಟ್ಟುವಾಗ ಆ ಸಾಧನ ಅನ್ನೋದು ಆಚರಣದಲ್ಲಿ ಇಟ್ಟೇನೆ ದಟ್ ಈಸ್ ದ ಲಿಬರೇಷನ್ ನಿಮ್ಗೆ ಭೂಮಂಡಲದಿಂದ. ನಾನು ಸುಮ್ಮನೆ ಇಲ್ಲಿ ಮಾತಾಡಿ ನನ್ನ ಆಚರಣದಲ್ಲಿ ನಾನು ಇದು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಐ ಹ್ಯಾವ್ ಟು ಕಮ್ ಬ್ಯಾಕ್. ಆರ್ ಈ ಜನ್ಮದಲ್ಲಿ ಇನ್ನು ನೆಕ್ಸ್ಟ್ ಸಿಚುವೇಶನ್ಸ್ ಬರುತ್ತೆ, ಈ ಸಿಚುವೇಶನ್ ಅಲ್ಲಿ ನೀವು ಫೇಲ್ ಆಗಿದ್ದೀರಾ, ಬಟ್ ಯು ನಾಟ್ ಲರ್ನ್ ದ ಲೆಸನ್, ನೋ? ಸೊ ಅಗೇನ್ ಯು ವಿಲ್ ಗೆಟ್ ದ ಸೇಮ್ ಸಿಚುವೇಶನ್. once again you have to face this till you accept that. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪಾಯಿಂಟ್ ಸಾಧನ ಅನ್ನೋದೇ ನಿಮ್ಮನ್ನು ಆ ಮುಕ್ತಿ ಮೋಕ್ಷ, ಇಟ್ ವಿಲ್ ಬ್ರಿಂಗ್ ಇಟ್, ನಿಮ್ಮನ್ನು ನೀವು ರಿಯಲೈಸ್ ಆಗ್ಬೇಕು, ನನ್ನನ್ನು ನಾನು ರಿಯಲೈಸ್ ಆಗ್ಬೇಕು. ಏನು? ನಾನೇ ಮೂಲ ಚೈತನ್ಯ, ಐ ಆಮ್ ದ ಸೋಲ್, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಮಮಾತ್ಮ ಸರ್ವಭೂತಾತ್ಮ, ಸರ್ವಂ ಕಲ್ವಿದಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಸೊ ಇದು ಎಲ್ಲರಲ್ಲಿನೂ ಆ ಪರಬ್ರಹ್ಮನೇ ಇದ್ದಾರೆ, ನನ್ನಲ್ಲಿ ಪರಬ್ರಹ್ಮನೇ ಇದ್ದಾರೆ, ಈ ಆತ್ಮೆ ಎಲ್ಲ ಕಡೆ ಇದೆ. ಅಂದ್ರೆ ಸಮತ್ವಂ ಯೋಗ ಯುಚ್ಯತೆ, ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು ನಾವು. ನೋಡಿ ನಿಜವಾಗಿ ನೋಡ್ತಾ ನಾನು ಹೇಳ್ತಾ ಇದ್ದೀನಿ ಈಗ, ಚೆನ್ನಾಗಿ ಎಲ್ಲರಲ್ಲೂ ಆತ್ಮನ್ ನೋಡ್ಬೇಕು. ನಾನು ಪ್ರಾಣಿಗಳಿಗೆ ಎಲ್ಲರನ್ನು ನಾವು ನಿಜವಾಗಿ ಆ ಕರ್ಮದಲ್ಲಿ ಇದೀನ ಇಲ್ವಾ? ಲೈಫಲ್ಲಿ ಹೇಳೋದೊಂದು, ಜೀವಿಸೋದು. ನಾನು ಇವಾಗ ಹೇಳ್ತಾ ಇದ್ದೀನಿ ಎನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಮೆಂಟಲ್ ಕಿಂಗ್ಡಮ್, ಸ್ಪಿರಿಚುವಲ್ ಕಿಂಗ್ಡಮ್, ಬರ್ಡ್ ಕಿಂಗ್ಡಮ್, ಎಲ್ಲರನ್ನು ಕರುಣ, ಪ್ರೀತಿ, ಕೃತಜ್ಞತದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಬಟ್ ಜೀವಿಸ್ತಾ ಇದ್ದೀನಾ? ಹೇಳಿದ್ರಿಂದ ಎನ್ಲೈಟನ್ಮೆಂಟ್ ಆಗಲ್ಲ, ಲಿಬರೇಟ್ ಆಗಲ್ಲ ಭೂಮಂಡಲದಲ್ಲಿ. ಆರ್ ಯು ಲಿವಿಂಗ್? ಆಚರಣದಲ್ಲಿದ್ದೀರಾ? ಆಚರಣೆ ಸಾಧನ. ಪ್ರತಿ ಒಬ್ರು ಈಗ ಫೇಲ್ ಆಗೋದು ಆಚರಣದಲ್ಲಿ ಮಾಸ್ಟರ್. ಬೇರೆಯವ್ರಿಗೆ ಸುಮ್ಮ ದೇವರಾಜ್ ಸರ್ಗೆ, ಶಿಲ್ಪಾ ಮೇಡಮ್ಗೆ, ಮಂಜರಿ ಏನಾದ್ರು ಕೇಳಿದ್ರೆ ಸಖತ್ತಾಗಿ ಹೇಳ್ತೀನಿ ನಾನು. ಅದು ಈಸಿ ಅದು ಹೇಳೋದು ಬೇರೆಯವ್ರಿಗೆ. ವೆನ್ ಸಿಚುವೇಶನ್ ಕಮ್ಸ್, ನನಗೆ ಸುರೇಂದ್ರ ಕುಮಾರ್ ಬಂದ್ರೆ ನಾನು ಹೇಗೆ ಜೀವಿಸ್ತಾ ಇದ್ದೆ ಅದೇ ನನ್ನ ಆತ್ಮಕ್ಕೆ ಗೊತ್ತಿರುತ್ತೆ. ಅದು ಆತ್ಮ ಸಾಕ್ಷಿ ಅಂತಾರೆ. ಸೂಪರ್ ಸರ್, ಸುರೇಂದ್ರ ಕುಮಾರ್ ಸರ್ಗೆ ಎಲ್ಲ ಗೊತ್ತಿದೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ನೀವು ಅನ್ಕೋಬಹುದು. ಬಟ್ ನಿಜವಾಗಿ ಹೇಳೋದು ಏನು ಮಾತಾಡ್ತಾ ಇದ್ದೀನೋ ಅದು ಕೇಳಿಸ್ಕೊಂತ ಇರೋದು ನನಗೆ ಬೇಗ ಬರುತ್ತೆ. ನಾನು ಆ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನ ಇಲ್ವಾ? 49ನೇ ದಿನ ಇವತ್ತು. ಎಷ್ಟೋ ಜ್ಞಾನ ಹಂಚ್ಕೊಂಡಿದೀವಿ. ಈ ಜ್ಞಾನ ಎಲ್ಲ ನಿಜವಾಗಿ ನಾನು ಜೀವಿಸ್ತಾ ಇದ್ದೀನ ಅಂದ್ರಲ್ಲೇನೆ ಲಿಬರೇಷನ್. ಚೆನ್ನಾಗಿ ಮನೆಗೆ ಅದು ಹೆಂಗ್ ಬರುತ್ತೆ? ಸಾಧನೆಯಿಂದ ಬರುತ್ತೆ. ನಿಮ್ಗೆ ನಮ್ಗೆ ಎಕ್ಸೆಪ್ಷನ್ ಇಲ್ಲ. ಸೊ ವೈ ಐ ಆಮ್ ಟೆಲಿಂಗ್ ದಿಸ್ ಮಾಸ್ಟರ್ಸ್, ಸೊ ಪ್ಲೀಸ್ ಯು ಹೈ ಇಂಪಾರ್ಟೆನ್ಸ್ ಆನ್ ಸಾಧನ. ನಿಮ್ಮ ಲೈಫಲ್ಲಿ ಸಿಚುವೇಶನ್ಸ್ ಬರುತ್ತೆ, ಬಂದಿರೋ ಸಿಚುವೇಶನ್ಸ್ ಅಲ್ಲಿ ಹೇಗೆ ನೀವು ಜೀವಿಸ್ತಾ ಇದ್ದಾರೆ ಆದ್ರೆ ಸಾಧನ. ಆಚರಣದಲ್ಲಿ ಏನಿಟ್ಟಿದ್ದೀರಾ ನೀವು? ಇಷ್ಟು ಸಮರೈಸ್ ಮಾಡ್ತೀವಿ, ಎಷ್ಟು ಮಾತಾಡ್ತೀವಿ, ಸಜ್ಜನ ಸಾಂಗತ್ಯ ಮಾಡ್ತೀವಿ, ಬಟ್ ವೆನ್ ಸಿಚುವೇಶನ್ ಕಮ್ಸ್, ಹೌ you are reacting to that, how you are understanding, how you are accepting, how you are ಸಾಕ್ಷಿಭೂತವಾಗಿದ್ದೀರಾ, how you are seeing other person as ನಾನೇ ಅಲ್ಲಿರೋದು, ಅವರು ಬೇರೆ ನಾನು ಬೇರೆ, how can he talk to me like this ಅಂತ ಅನ್ಕೊಂಡ್ರೆ why not, why has to speak, why not ಅಂತ ಕ್ವಶನ್ ಆಗ್ತದೆ. ಸೊ ಅಂತ ಹೇಳ್ತಾ ಇಟ್ಸ್ ಆಲ್ಮೋಸ್ಟ್ 20 minutes ಆಯ್ತು. ಸೊ ದ ಬಾಟಮ್ ಲೈನ್ ಇಸ್, ಸಾಧನದಿಂದನೇ ನಾವು ಏನಾದ್ರೂ ಅಚೀವ್ ಮಾಡಕ್ಕಾಗತ್ತೆ ಮಾಸ್ಟರ್ಸ್. ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ. ಮಾತಾಡ್ಬೇಕು, ಶ್ರವಣ ಆಗ್ಬೇಕು, ಮನನ ಇರ್ಬೇಕು. ನಿಧಿಧ್ಯಾಸ ಸಾಕ್ಷಾತ್ಕಾರನೇ ನಿಜವಾದ ಸಾಧನ. ಇದು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಮತ್ತೆ
ಎಲ್ಲ Zoom ಅಲ್ಲಿ ಜಾಯ್ನ್ ಆಗಿರೋ ಮಾಸ್ಟರ್ಸ್, ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿ, ಹಾಸ್ಟೆಲ್ ಅಲ್ಲಿ ಜಾಯ್ನ್ ಆಗಿ ಎಲ್ಲರಿಗೂ ನಾನು ಕೊಟ್ಟು ಆತ್ಮಪೂರ್ವಕ ಪ್ರಣಾಮ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಈಗ ಎಲ್ಲರೂ ಸುಖ ಸ್ಥಿರ ಆಸನದಲ್ಲಿ ಕೂತ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಕೈ ಕ್ರಾಸ್ ಮಾಡ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. 40 ನಿಮಿಷ ನಾವು ಧ್ಯಾನದಲ್ಲಿ ಇರ್ತೀವಿ ಮಾಸ್ಟರ್ಸ್. ದಯವಿಟ್ಟು ಯಾರು ಕಣ್ಣುಗಳನ್ನು ತೆಗಿಬೇಡಿ. ಸರ್ ಒಂದೇ ಒಂದ್ ನಿಮಿಷ, ಹಾ ಸತ್ಯ ಮೇಡಮ್ ಅವ್ರು ಮೆಸೇಜ್ ಮಾಡಿದ್ದಾರೆ. ಹಾ My father wants to wish everyone in the group. Can you please give him a minute before we start meditation? Satya madam, can you please on the video? You can ask your father to speak. ಸರ್ ಅನ್ಮ್ಯೂಟ್. Yes, madam, now you can unmute. Hey, this is my father. ಯಾ ನಮಸ್ತೆ ಸರ್, ನಮಸ್ತೆ. How are you, sir? Now, are you fine? So do meditation, surrender to breath. Breath is our guru. That's it. Nothing, no physical guru, nothing. Breath is our guru. Kamadhenu, Kalparuksha, Vajrayuda, Sanjeevani, Dhyana, Sarvaroga Nivarini, Sarvaroga Harini, Sakala Bhoga Karini, Satyagnana Prasadini. Surrender to the breath. That's it. You will be all right, 100%. You will successfully, you will come out of whatever you are undergoing. And accept whatever you are undergoing, accept. You accept with love, compassion, and gratitude. That is very important. We don't try to run away from this problem. You have to face it. You have to face it. Okay, sir. Thank you very much. Thank you. Let's start meditation now. So everybody, yes, madam. Thank you for the opportunity. Thank you for giving him a chance. We are 4 people meditating in this room. Thank you. Okay. So everybody, switch on your videos. ಎಲ್ಲರೂ ಸುಖ ಸ್ಥಿರ ಆಸನ. Close your eyes. Observe the natural breath, masters. No kumbhaka, no rechaka, no pranayama. Don't think of any gods. Don't run behind the thoughts. Happily sit comfortably. Take back support if you want, no problem. Give rest to the body and rest to the mind. What we have to do? Just observe the breath. That's it. Natural breath. Breath is our guru. So what is meditation? Emptying of the mind. Don't open your eyes, masters. Next 40 minutes, don't open your eyes. Don't run behind the thoughts. Don't think of any gods. No chanting. No kumbhaka, no rechaka, no pranayama. Completely rest. Be with the natural breath, masters.